ನಡು ರಸ್ತೆಯಲ್ಲೇ ಪುಂಡಾಟವಾಡಿದ್ದ ಪುಂಡರನ್ನ ಲಾಕ್ ಮಾಡಿದ್ದಾರೆ. ಕಾರ್ ಗ್ಲಾಸ್ ಅನ್ನ ಒಡೆದು ಪುಂಡಾಟ ಮರೆದಿದ್ರು ಪುಡಿ ರೌಡಿಗಳು. ಕಳೆದ 3 ದಿನಗಳ ಹಿಂದೆ ನಡೆದಂತಹ ಪ್ರಕರಣ ಇದು. ಕೊನೆಗೂ ಕೂಡ ಆರೋಪಿಗಳನ್ನ ಬ್ಯಾಡರಳ್ಳಿ ಪೊಲೀಸರು ಲಾಕ್ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಕಾರ್ ಗ್ಲಾಸ್ ಅನ್ನ ಒಡೆದು ಹಾಕಿದ್ರು. ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿ, ದೊಡ್ಡಬಳ್ಳಾಪುರದಲ್ಲೂ ಕೂಡ ಪುಂಡಾಟವನ್ನ ಕಿರಾತಕರು ನಡೆಸಿದ್ರು. ಆರೋಪಿಗಳಿಗೆ ಬಲೆ ಬೀಸಿದ 4 ಠಾಣೆಯ ಪೊಲೀಸರು ಆರೋಪಿಗಳನ್ನ ಫೈನಲಿ ಬಂಧಿಸಿದ್ದಾರೆ. ಬ್ಯಾಡರಳ್ಳಿ ಪೊಲೀಸರು ವಿಚಾರಣೆ ಕೂಡ ನಡೆಸಿದ್ದಾರೆ. ಕಾರ್ ಗ್ಲಾಸ್ ಹೊಡೆದಾಕೋದು, ಕಿತಾಪತಿ ಮಾಡೋದು ಮಾಡೋಕ್ಕೆ ಗಟ್ಟಿಯ ಕೆಲಸ ಇರಲಿಲ್ಲ ಅಂದರೆ ಇಂಥವೆಲ್ಲ ಆಗ್ತಾ ಇರುತ್ತೆ. ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಪಾಪ ಮನೆಯವ್ರಿಗೆ ಏನು ಗೊತ್ತಿರುತ್ತೆ ಇವ್ರು ಹೊರಗೋಗಿ ಏನು ಕಿತಾಪತಿ ಕತ್ತರನ್ನ ಕೆಲಸ ಮಾಡ್ತಿರ್ತಾರೆ ಅಂತ. 4 ಠಾಣೆ ಪೊಲೀಸರು ಇವುಗಳಿಗೋಸ್ಕರ ಹುಡುಕಾಟ ಶುರು ಮಾಡಿದರು. ಫೈನಲಿ ಬ್ಯಾಡರಳ್ಳಿ ಪೊಲೀಸರಿಂದ ಇವರು ಲಾಕ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಕಾರ್ ಗ್ಲಾಸ್ ಅನ್ನು ಹೊಡೆದಾಕಿದ್ದಾರೆ. ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿ ಈ ಭಾಗದಲ್ಲಿ ಆಗಿರುವಂತಹ ಘಟನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸಿಸಿಟಿವಿಯ ಫುಟೇಜ್ನ. ಓಕೆ, ಸಿಸಿಟಿವಿ ಫುಟೇಜ್ ಅಲ್ಲ, ಯಾರೋ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಇದ್ದಕ್ಕಿದ್ದಂಗೆ ಬರ್ತಾರೆ ಆಟೋದಲ್ಲಿ, ತಲೆಗೆ ಟೋಪಿ ಗೀಪಿನೋ ಮಾಸ್ಕೋ ಹಾಕೊಂಡು ಬಂದಿದ್ದಾರೆ, ಕಾರ್ನ ಒಡೆದಾಕ್ ಹೋಗಿದ್ದಾರೆ. ಇದು ರಿವೆಂಜಾ ಅಥವಾ ತಲೆ ಕೆಟ್ಟು ಮಾಡಿರೋ ಕೆಲಸನ, ಕಿತಾಪತಿಗಳ ಗಾಂಜಾ ಗೀಂಜಾ ತಗೊಂಡಿದ್ರಾ, ಬೇರೆ ನಶೆಯಲ್ಲಿ ಏನಾದರೂ ಇದ್ರಾ, ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಇದೊಂದೇ ಕೆಲಸ ಮಾಡಿ ಸಿಗಾಕೊಂಡಿಲ್ಲ, ಈ ಥರದ್ದು ವಿಪರೀತವಾಗಿ ಮಾಡಿದ್ದಾರೆ. ಫೈನಲಿ ಲಾಕ್ ಆಗಿದ್ದಾರೆ ನೋಡಿ. ಅಲ್ಲಿ ಆ ಕಲ್ಗಳನ್ನ ಎಲ್ಲಿ ಹುಡುಕೋ ಬರ್ತಾ ಇದ್ರು ರಾಮ. ಆ ಕಾರ್ ಬೆಳಗ್ಗೆ ಎದ್ದು ಬಂದ ಕಾರ್ ಓನರ್ ಕಾರ್ ನೋಡಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ಇನ್ಶೂರೆನ್ಸ್ ಏನಾದ್ರು ಇತ್ತು ಅಂದರೆ ಕ್ಲೈಮ್ ಮಾಡ್ತಾರೆ. ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕೂ ರೀಸನ್ ಕೇಳ್ತಾರೆ. ಇಲ್ಲೇನೋ CCTV ಫುಟೇಜ್ ಸಿಕ್ಕಿದೆ ಫೈನ್, ಇಲ್ಲ ಅಂದರೆ ಕೈಯಾರೆ ದುಡ್ಡು ಹಾಕಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಅಲ್ಲ. ಬಟ್ ಈ ಕಿತಾಪತಿ ಯಾಕೆ ಅಂತ, ಯಾರು ಇವ್ರ ಉದ್ದೇಶ ಏನು? ನಶೆಯಲ್ಲಿ ಏನಾದರೂ ಇದ್ರಾ? ಅವ್ರ ವೇಷಭೂಷಣ ನೋಡಿ ಅಲ್ಲಿ.